ಹಬ್ ಅಲ್ಲಿ ಕೊಬ್ಬರಿ ಕಟ್ ಮಾಡೋ ಮಿಷನ್ ನಾವು ನೋಡ್ತಾ ಇದೀವಿ. ಸೊ ಇದರಲ್ಲಿ ನೀವು ಹೋಟೆಲ್ ಅಲ್ಲಿ ಬಿಸ್ನೆಸ್ ಹೋಟೆಲ್ ಮಾಡ್ತಾ ಇರೋರಿಗೆ, ಜೊತೆಗೆ ಈ ಚೌಟ್ರಿನಲ್ಲಿ ಕೆಲಸ ಮಾಡ್ತಾವ್ರಿಗೆ ಸಖತ್ ಯೂಸ್ ಆಗುತ್ತೆ. ಕೊಬ್ಬರಿನ ನೀವು ಕೈಯಲ್ಲಿ ಕಟ್ ಮಾಡ್ಕೊಂಡು ಎಷ್ಟು ಅಂತ ಟೈಮ್ ವೇಸ್ಟ್ ಮಾಡ್ಕೋತೀರಾ, ಮತ್ತೆ ಸಾಕಷ್ಟು ಜನ ಮನೇಲಿ ಇರ್ತೀರಾ. ಆರಾಮಾಗಿ ಇದರಲ್ಲಿ ಕೇವಲ ಒಂದು 5-10 ನಿಮಿಷದಲ್ಲಿ ಕೆಜಿ ಗಟ್ಲೆ ನೀವು ಕಟ್ ಮಾಡ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗ್ತಾ ಇದೆ, ಇಷ್ಟು ದೊಡ್ಡ ಉಂಡೆ ಅವ್ರು ಹಾಕ್ತಾ ಇದ್ರೆ ಅಲ್ಲಿ ಪೀಸ್ ಆಗಿ ಬರ್ತಾ ಇದೆ. ಇಷ್ಟು ಕಟ್ ಮಾಡೋಕೆ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ವಿ, ಮತ್ತೆ ಎಷ್ಟು ಕೈ ಹಿಂಗೆ ಮಾಡಿ ಸಾಕಪ್ಪ ಅಂತ ಅನ್ನಿಸ್ತಿತ್ತು. ಜಸ್ಟ್ ಹಿಂಗೆ ಹಾಕಿದ್ರೆ ಸಾಕು, ನೋಡಿ ಅಲ್ಲಿ ಪುಡಿಯಾಗಿ ಬರುತ್ತೆ. ಎಷ್ಟು ಮಟ್ಟಿಗೆ ಕಟ್ ಮಾಡಿದೆ ಅಂತ ಅನ್ಕೋತಿದ್ದೀರಾ? ಬನ್ನಿ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಒಂದು 5 ಸೆಕೆಂಡ್ಸ್ ಆಯ್ತು ಅನ್ಸುತ್ತೆ ಒಂದು ಕೊಬ್ಬರಿನ ಕಟ್ ಮಾಡೋದಕ್ಕೆ. ಎಷ್ಟು ಆರಾಮಾಗಿ ಕಟ್ ಮಾಡಿದೆ ನೋಡಿ. ಇಷ್ಟಕ್ಕೆ ನಾವು ಎಷ್ಟು ಎಫರ್ಟ್ ಹಾಕ್ಬೇಕಾಗಿತ್ತು, ನಮ್ಮ ಎಫರ್ಟ್ನ ಉಳಿಸುತ್ತೆ ಇದು, ಅದು ಸಿಂಗಲ್ ಫೇಸ್ ಕರೆಂಟಲ್ಲಿ. ಈ ಕೊಬ್ಬರಿ ಕಟ್ ಮಾಡೋ ಮಿಷನ್ ಹಬ್ಬಲ್ಲಿ ಈಗಾಗಲೇ ಸಾಕಷ್ಟು ಜನ ಪರ್ಚೇಸ್ ಮಾಡಿ ಬಿಸ್ನೆಸ್ ಮಾಡೋಕೆ ಆರಂಭ ಮಾಡಿದ್ದಾರೆ. ಇದು ಆಯಿಲ್ ಎಕ್ಸ್ಟ್ರಾಕ್ಟರು. ನಿಮ್ಮ ಮನೆಯಲ್ಲೇ ಯಾರ ತಂಟೆ ತಕರಾರಿಲ್ಲದೆ ಎಲ್ಲೂ ಹೋಗಿ ಪರ್ಚೇಸ್ ಮಾಡಿದೆ ಆಯಿಲ್ ಅನ್ನ ನಿಮ್ಮ ಮನೆಯಲ್ಲೇ ನೀವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಬರೀ ಕಡಲೆಕಾಯಿ ಅಂತ ಅಲ್ಲ ನೋಡಿ, ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು, ಕೊಕೊನೆಟ್, ಸ್ಕೈ ಫ್ರೂಟ್, ಆಲಿವ್, ಏನೇನೆಲ್ಲ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗೋದು, ಮಸ್ಟಾರ್ಡ್ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಎಲ್ಲದರಿಂದ ನೀವು ಆಯಿಲ್ ಅನ್ನ ಇದರಲ್ಲೇ ನೀವು ಮನೆಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ನೀವೇ ಅದನ್ನ ಮಾರ್ಕೆಟಿಂಗ್ ಮಾಡಿ ನೀವೇ ಬಿಸ್ನೆಸ್ ಮಾಡ್ಬೋದಲ್ವಾ. ಹೇಗೆ ಇದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತಾನೂ ಕೂಡ ನಾವು ತೋರಿಸ್ಕೊಡ್ತೀವಿ. ಈ ಮಿಷನ್ ಅಷ್ಟೇ ನಿಮ್ಮ ಮನೆಯಲ್ಲಿ ಸಿಂಗಲ್ ಫೇಸ್ ಕರೆಂಟ್ ಅಲ್ಲಿ ಆರಾಮಾಗಿ ನೀವು ಇದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಹೋಗ್ಬಹುದು. ಹೇಗೆ ಯೂಸ್ ಮಾಡೋದು ಬನ್ನಿ ನೋಡ್ತಾ ಹೋಗೋಣ. ಎಸ್, ಡೆಮೋ ತೋರಿಸ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ನೋಡಿ ಇದರಲ್ಲಿ ಏನು ಸ್ಪೆಷಲ್ ಅಪ್ಪ ಅಂದ್ರೆ ಆಯಿಲ್ ಹೀಟ್ ಆಗಿ ಬರೋದಿಲ್ಲ, ಮತ್ತೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನೋಡಿ ಆಯಿಲ್ ಬಂದಿದೆ, ಎಷ್ಟು ನೀಟಾಗಿ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಿ ಬಂದಿರುವಂಥ ಆಯಿಲ್ ಅಲ್ಲ. 1/4 kg ನಾವು ಹಾಕಿದ್ದು ಇಷ್ಟು ಎಣ್ಣೆ ಬಂದಿದೆ. ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇದು ಇದೇ ಮಿಷಿನ್ ಇಂದ ನಾವು ತೆಗೆದಿರುವಂತ ಕೊಬ್ಬರಿ ಎಣ್ಣೆ. ನಿಮ್ದೇ ಆದಂತ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಬೇಕು ವರ್ಲ್ಡ್ ಅಲ್ಲಿ ಅಂತ ಅಂದ್ರೆ ಇಷ್ಟೇ ಸಾಕು. ಇದೊಂದು ಮಿಷನ್ ನಿಮ್ಮ ಮನೇಲಿ ಇದ್ರೆ ಸಾಕು, ಆರಾಮಾಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು. kg ಗಟ್ಲೆ, ಲೀಟರ್ ಗಟ್ಲೆ ನೀವು ಮಾರಾಟ ಮಾಡ್ಬೋದು. ಯಾವುದೇ ಪ್ಯಾಕ್ ಮಾಡೋದು ಕೂಡ ಇಲ್ಲೇ ಸಿಗುತ್ತಾ. ಮತ್ತೆ ಬಾಟಲ್ಸ್ ನ ತಂದಿಟ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಬೇರೆಯವ್ರಿಗೆ ಹೋಗಿ ನೀವು ಸೇಲು ಮಾಡ್ಬೋದು, ಅಥವಾ ನಿಮ್ಮ ಬ್ರ್ಯಾಂಡ್ ಅನ್ನ ನೀವೇ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು ಮನೇಲಿ ಕೂತು ನೀವು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು ಪ್ಯಾಕಿಂಗ್ ಮಿಷನ್. ಈ ಪ್ಯಾಕಿಂಗ್ ಮಿಷನ್ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ, ನೀವು ಆನ್ಲೈನ್ ಅಲ್ಲಿ ನೋಡ್ತಾ ಇರ್ತೀರಾ ಪ್ಯಾಕಿಂಗ್ ಮಿಷನ್ಸ್, ಅದು ಗ್ಯಾರಂಟಿ ಇರುತ್ತಾ, ಹೆಂಗ್ ವರ್ಕ್ ಮಾಡುತ್ತೆ ಏನು ಗೊತ್ತಿರಲ್ಲ. ಮಿಷನ್ ಹಬ್ ಅಲ್ಲಿ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು, ಮತ್ತೆ ಹೇಗೆ ಯೂಸ್ ಮಾಡೋದು ಅಂತಾನು ಹೇಳ್ಕೊಡ್ತಾರೆ. ನೀವು ಮನೆಯಲ್ಲಿ ಏನೇ ಐಟಮ್ಸ್ ನ ನೀವು ಹೋಲ್ಸೇಲ್ ಆಗಿ ಮಾರಾಟ ಮಾಡಬೇಕು, ಅದಕ್ಕೆ ಬೇರೆ ಯಾರ ಮೇಲೂ ಪ್ಯಾಕ್ ಮಾಡೋಕೆ ಡಿಪೆಂಡ್ ಆಗದೆ ನಿಮ್ಮ ಮನೆಯಲ್ಲಿ ನೀವೇ ಪ್ಯಾಕ್ ಮಾಡಿ ಸೇಲ್ ಮಾಡ್ಬೋದು. ಎಷ್ಟು ಸಿಂಪಲ್ ಆಗಿದೆ ಮಿಷನ್. ಯಾರು ಬೇಕಾದ್ರೂ ಹೆಣ್ಮಕ್ಳು ಇರ್ತೀರಾ, ಭಯ ಪಡೋ ಅವಶ್ಯಕತೆ ಇಲ್ಲ. ಸಿಂಗಲ್ ಫೇಸ್ ಕರೆಂಟ್ಗೆ ಹಾಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಆರಾಮಾಗಿ ಹೇಗೆ ಯೂಸ್ ಮಾಡೋದು ಅಂತಾನು ಕೂಡ ಅವರೇ ಹೇಳ್ಕೊಡ್ತಾರೆ. ನೀವು ಮಿಷನ್ ಹಬ್ಗೆ ಬಂದ್ರೆ ಮತ್ತೊಂದು ಚೋಟಾ ಮಿಷನ್ ಅನ್ನ ನೋಡ್ಬೋದು. ಇದ್ರ ಚೋಟಾ ಇರ್ಬೋದು, ಆದ್ರೆ ಎಷ್ಟು ಟೈಮ್ ಸೇವ್ ಮಾಡುತ್ತೆ ಗೊತ್ತಾ. ಇದೇನಪ್ಪಾ ಅಂದ್ರೆ ಕಾಯಿ ತುರಿಯೋ ಮಿಷನ್. ನೀವು ಹೋಟೆಲ್ಸ್ ಅಲ್ಲಿ ಇರ್ತೀರಾ, ಮತ್ತೆ ಚೌಟ್ರಿ ಮಾಡ್ತಾ ಇರ್ತೀರಾ, ಮನೆಗೂ ಕೂಡ 10 ಸೆಕೆಂಡ್ ಅಲ್ಲಿ ಒಂದು ಕಾಯಿನ ತುರಿದಾಕ್ಬಿಡುತ್ತೆ ಇರುತ್ತೆ. ಇದು ಎಷ್ಟು ಚೋಟಾ ಇದೆಯೋ ಕೆಲಸನೂ ಅಷ್ಟೇ, ಟೈಮೂ ಅಷ್ಟೇ ಸೇವ್ ಮಾಡುತ್ತೆ. ಇದು 10 ಸೆಕೆಂಡ್ ಅಲ್ಲಿ ನೀವು ಕಾಯಿನ ತುರ್ಕೋಬಹುದು. ಹೋಟೆಲ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಬೆಸ್ಟ್ ಅಂತ ಹೇಳ್ಬೋದು. 4-6 ಜನದ ಹತ್ರ ಡಿಪೆಂಡ್ ಆಗಿರ್ತೀವಿ, ಅದನ್ನೆಲ್ಲ ಸೇವ್ ಮಾಡುತ್ತೆ. ನಿಮ್ ಸಮಯ, ಸಂಬಳ, ಜೊತೆಗೆ ಬೇರೆಯವ್ರನ್ನ ಡಿಪೆಂಡೆನ್ಸಿನ ಇದು ಸೇವ್ ಮಾಡುತ್ತೆ. ಹೋಟೆಲ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರ, ಮತ್ತೆ ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ, ಅಥವಾ ಕೆಲಸ ಮಾಡೋರು ಯಾರ್ಯಾರು ಬಂದು ಹೋಗ್ತಾ ಇರ್ತಾರೆ, ಅವಾಗ ಕಾಯಿ ಪ್ರತಿದಿನ ಪ್ರತಿ ಒಂದು ವಸ್ತುಗೂ ನಾವು ಊಟ ಮಾಡೋ ವಸ್ತುಗೆ ಕಾಯಿ ಇಲ್ಲದೆ ಇರೋದೇ ಇಲ್ಲ ಅಂತ ಹೇಳ್ಬೋದು. ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಕಾಯಿನ ತುರ್ಕೋಬೇಕು ಅಂದ್ರೆ ಕೇವಲ ನಿಮ್ಗೆ ಸಿಕ್ಕಂತ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯ ಕಾಯಿ ತುರಿಬಹುದು. ಇದೆಷ್ಟು ಚಿಕ್ಕದಾಗಿದೆಯೋ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಹಾಗೆ ಸಮಯನ ಇದು ನಿಮ್ಗೆ ಸೇವ್ ಮಾಡುತ್ತೆ. ಮಿಷನ್ ಹಬ್ ನಲ್ಲಿ ನಾವು ನೋಡಿದ ಮತ್ತೊಂದು ಮಿಷನ್ ಅಂದ್ರೆ ಇದು ಪೌಡರ್ ಮಾಡೋ ಮಿಷನ್. ಮಸಾಲಾ ಐಟಮ್ಸ್ ಅನ್ನ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡಿ ಸೇಲ್ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಇದರಲ್ಲಿ ನೀವು ಪೌಡರ್ ಮಾಡ್ಬೋದು. 3.5 kg ಕೆಪಾಸಿಟಿ ಇದೆ. 5 ನಿಮಿಷದಲ್ಲಿ ಪೌಡರ್ ಮಾಡಿ ಹಾಕ್ಬಿಡುತ್ತೆ. ಮತ್ತೆ ಪ್ಯಾಕ್ ಮಾಡೋದು ಕೂಡ ನೀವು ನೋಡ್ಕೊಂಡ್ರೆ ಪ್ಯಾಕ್ ಮಾಡಿ ನೀವು ಸೇಲ್ ಮಾಡ್ಬೋದು. ಹಾಗಾಗಿ ಪೌಡರ್ ಮಾಡಿ ಮಾರಾಟ ಮಾಡಬೇಕು. ಈ ಹಣ್ಣು, ತರಕಾರಿ, ಡ್ರೈ ಫ್ರೂಟ್ಸ್ ಅನ್ನ ಪೌಡರ್ ಮಾಡಿ ಉಂಡೆ ಮಾಡಿ ಮಾರಾಟ ಮಾಡ್ತಾರೆ. ನೀವು ಕೂಡ ಹೊರಗೆ ಪರ್ಚೇಸ್ ಮಾಡಿರ್ತೀರಾ, ಅದೆಲ್ಲ ನೀವೇ ಮಾಡ್ಬೋದು. ಆರಾಮಾಗಿ ಇದನ್ನ ಪರ್ಚೇಸ್ ಮಾಡಿದ್ರೆ ಬಿಸ್ನೆಸ್ ಅನ್ನ ಸಖತ್ತಾಗಿ ಮಾಡ್ಬೋದು. ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆನೇ ಇರೋದಿಲ್ಲ. ಈಗ ಒಂದು ಡೆಮೋ ನೋಡ್ಕೊಂಡ್ ಬರೋಣ ಬನ್ನಿ. ಅರಿಶಿಣದ ಬೋಟ್ ಅನ್ನ ಹಾಕ್ತಿವಿ, ಎಷ್ಟು ಬೇಗ ಪೌಡರ್ ಮಾಡಾಕುತ್ತೆ, ಎಷ್ಟು ನೀಟಾಗಿ ನೋಡೋಣ ಬನ್ನಿ. ಇಷ್ಟೇ ಸಿಂಪಲ್. ಅವ್ರನ್ನ ಲಾಕ್ ಮಾಡೋದು ಎಲ್ಲ ನಿಮ್ಗೆ ಹೇಳ್ಕೊಡ್ತಾರೆ. ಇದ್ರೊಳಗಡೆ ಇದೆ ಬೋಟು, ಅರಿಶಿಣದ ಬೋಟು.
ನೋಡಿ ಎಷ್ಟು ಬೇಗ ಪೌಡರ್ ಆಯಿತು ಅಂತ. ಅಷ್ಟು ಗಟ್ಟಿ ಇದ್ದಿದ್ದಂಥ ಅರಿಶಿನ ಪೌಡರ್ ಮಾಡಿದೆ. ಇದನ್ನೇನಾದರೂ ನೀವು ನೀರಿಗೆ ಹಾಕಿದ್ರೆ ಬೇಗ ಕರ್ಗೋಗ್ಬಿಡುತ್ತೆ. ಅಲ್ಲಿ ಪೌಡರ್ ಏನು ಪೌಡರೇ ನಿಮಗೆ ಕಾಣಿಸೋದಿಲ್ಲ, ನೀರಲ್ಲಿ ಕಂಪ್ಲೀಟ್ ಮಿಕ್ಸ್ ಆಗಿರುತ್ತೆ. ಮಿಷನನ್ನು ಪರ್ಚೇಸ್ ಮಾಡಿದ್ರೆ ಮಿಷನ್ ಹಬ್ಬಿಂದ ಆರಾಮಾಗಿ ನೀವು ಮಸಾಲ ಐಟಮ್ಸ್ ಏನೇನಿದೆ, ಇವಾಗ ನಾವು ಅರಿಶಿನದ ಪುಡಿ ನೋಡಿದ್ವಿ, ಚಿಲ್ಲಿ ಪೌಡರ್ ಆಗಿರ್ಬೋದು, ಮಸಾಲ ಐಟಮ್ಸು, ಡ್ರೈ ಐಟಮ್ಸ್ ಏನೇನೆಲ್ಲ ಸಿಗುತ್ತೆ, ನೀವು ಇದರಲ್ಲಿ ಆರಾಮಾಗಿ ಪೌಡರ್ ಮಾಡಿ ಅದನ್ನು ಸೇಲ್ ಮಾಡಿ ಆರಾಮಾಗಿ ನೀವು ಬಿಸ್ನೆಸ್ ಮಾಡ್ಬೋದು. ಚಿಕ್ಕ ಇನ್ವೆಸ್ಟ್ಮೆಂಟ್, ಫಸ್ಟ್ ಇನ್ವೆಸ್ಟ್ಮೆಂಟ್ ನಿಮಗೆ ಬೆಸ್ಟ್ ಆಗಿ ಕೊನೆ ತನಕ ನಿಮಗೆ ಹಣವನ್ನ ಅಥವಾ ಸಂಪಾದನೆಯನ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಿಷನ್ ಹಬ್ಬಲ್ಲಿ ನಿಮಗೆ ಸಿಗೋ ಇನ್ನೊಂದು ಮಿಷನ್ ಅಂದ್ರೆ ಗಿರಣಿ ಮಿಷನ್. ನಿಮ್ಮ ಮನೆಯಲ್ಲಿ ಏನೇನು ಪೌಡರ್ ಮಾಡ್ಕೊಬೇಕು, ಇವಾಗ ಅಕ್ಕಿ, ಗೋಧಿ, ರಾಗಿ ಎಲ್ಲವನ್ನ ಅಂದ್ರೆ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೋಬಹುದು. ಮತ್ತೆ ಇವರು ಶೇಪ್ಸ್ ನ ಕೂಡ ಕೊಟ್ಟಿರ್ತಾರೆ. ದೊಡ್ಡ ಪೀಸಸ್ ಬೇಕು ಅಂದ್ರೆ ದೊಡ್ಡದಾಗಿ ಪೌಡರ್ ಬೇಕು ಅಂದ್ರೆ ದೊಡ್ಡದು, ಮತ್ತೆ ಚಿಕ್ಕದು. ಇವಾಗ ನೀವು ರವೆ ಸೈಜಲ್ಲಿ ಬೇಕು, ಪೌಡರ್ ಸೈಜಲ್ಲಿ ಬೇಕು ಅಂದ್ರೆ ಒಂದು 4-5 ನಿಮ್ಗೆ 6ವರೆಗೂ ಕೂಡ ಸಿಗುತ್ತೆ ಶೇಪ್ಸ್. ಮನೆಗಾಗಿರ್ಬೋದು, ಹೋಟೆಲ್ಲು, ಮಾರಾಟ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ. ಮಿಷನ್ ಹಬ್ಬಲ್ಲಿ ಇನ್ನೊಂದು ಮಿಷನ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇದು ಫ್ಲೋರ್ ಮಿಲ್ ಅಂದ್ರೆ ಗಿರಣಿ ಮಿಷನ್. ಅಲ್ಲಿ ನಾವೇನ್ ನೋಡಿದ್ವಿ, 1 ಫೇಸ್ ಕರೆಂಟು, ಇದರಲ್ಲಿ 3 ಫೇಸ್ ಕರೆಂಟು. ಅಂದ್ರೆ ಇದರಿಂದ ನೀವು ಒಂದು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಅನ್ನ ಮಾಡ್ಬೋದು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ. ಅಂದ್ರೆ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ದೊಡ್ಡ ಫ್ಲೋರ್ ಇಟ್ಕೊಂಡು ಒಂದು ದೊಡ್ಡ ಜಾಗ ಬೇಕು ಅಂತ ಏನಿಲ್ಲ. ಇಷ್ಟು ಜಾಗದಲ್ಲಿ ಫ್ಲೋರ್ ಮಿಲ್ಲಲ್ಲಿ ಏನೇನೆಲ್ಲ ಐಟಮ್ಸ್ ಅನ್ನ ಪುಡಿ ಮಾಡ್ತಾರೆ, ನೀವು ಮನೆಯಲ್ಲೇ ಆರಾಮಾಗಿ ಪುಡಿ ಮಾಡ್ಕೊಡ್ಬೋದು. ಬೇರೆ ಯಾರಿಗಾದ್ರೂ ನೀವು ಊರಲ್ಲಿ ನಿಮ್ದೊಂದೇ ಈ ತರ ಮಿಷನ್ ಇತ್ತು ಅಂದ್ರೆ ಅದರಿಂದ ನೀವು ಬಿಸ್ನೆಸ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಒಂದಲ್ಲ ಎರಡಲ್ಲ 10ಕ್ಕಿಂತ ಹೆಚ್ಚು ವೆರೈಟೀಸ್ ಆಫ್ ಮಿಷನ್ಸ್ ಹಬ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತೆ ನೀವು ಏನು ಇದುವರೆಗೂ ಕೂಡ ಬಿಸ್ನೆಸ್ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಮನೇಲೇ ಕೂತು ಬಿಸ್ನೆಸ್ ಮಾಡಬೇಕು, ಓನ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ರೆ ಇವಾಗಲೇ ನೆಲಮಂಗಲದ ಹತ್ರ ಇರುವಂತ ಲೋಹಿತ್ ನಗರದ ಮಿಷನ್ ಹಬ್ಗೆ ಭೇಟಿ ಮಾಡಿ. ಮಿಷನ್ ಹಬ್ಗೆ ಬರೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಮ ಬಂಡವಾಳಕ್ಕೆ ತಕ್ಕಂತೆ ಅವರು ನಿಮ್ಗೆ ಮಿಷನ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ಬಿಸ್ನೆಸ್ ಮಾಡಬೇಕು ಅಂತ ಯಾರ್ಯಾರು ನೀವು ಕನಸನ್ನ ಕಟ್ಕೊಂಡಿರ್ತೀರಾ ಅವ್ರಿಗೆ ನಿಮ್ಗೆ ಆಸರೆ ಆಗಿರ್ತಾರೆ ಅಂತ ಹೇಳ್ಬೋದು. ಬಿಸ್ನೆಸ್ ಐಡಿಯಾಸ್ ನ, ಈ ಐಟಮ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೆಂಗ್ ಬಿಸ್ನೆಸ್ ಮಾಡ್ಬೋದು ಗೈಡೆನ್ಸ್ ಅನ್ನು ಕೂಡ ಅವರೇ ಕೊಡ್ತಾರೆ. ಯಾಕೆ ಮಿಸ್ ಮಾಡ್ಕೋತೀರಾ ಈ ಆಪರ್ಚುನಿಟಿನ? ನಿಮ್ಮ ಓನ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಬೇಕು, ಯಾರು ಬಾಸ್ ಇರಲ್ಲ, ನಿಮಗ್ ನೀವೇ ಬಾಸ್ ಆಗಿ ಕೆಲಸ ಮಾಡಬೇಕು ಮನೆಯಲ್ಲೇ ಇಟ್ಕೊಂಡು ಅಂದ್ರೆ ನೆಲಮಂಗಲದ ಲೋಹಿತ್ ನಗರದಲ್ಲಿರೋ ಮಿಷನ್ ಹಬ್ಗೆ ಈಗಲೇ ಭೇಟಿ ಕೊಡಿ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.